ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮಗೂ ಮುಂದೆ ವೀಡಿಯೋ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಸಿಗುತ್ತೆ. ಸೇವಂತಿಗೆ ಗಿಡಗಳಲ್ಲಿ ಮೊಗ್ಗು ಬರಲ್ಲ ಅಂತೀರಾ, ಮೊಗ್ಗೆ ಇರಲ್ಲ ಅಂತೀರಾ, ಆದರೂ ನಮ್ಮ ಗಿಡಗಳಲ್ಲಿ ಇಷ್ಟು ಚೆನ್ನಾಗಿ ಪಾಟಲ್ಲೇ ಎಷ್ಟು ಚೆನ್ನಾಗಿ ಮೊಗ್ಗುಗಳಾಗಿವೆ. ಐರ್ ಬರಲ್ಲ ಅಂತೀರಾ. ನೋಡಿ, ನಮ್ಮ ಗಾರ್ಡನಲ್ಲಿ ಪ್ರತಿಯೊಂದು ಗಿಡದಲ್ಲೂ ಸಹ ಐರ್ಗಳು ಯಾವ ರೀತಿ ಬಂದಿದೆ ಅಂತ ನೀವೇ ಕಣ್ಣಿಂದಲೇ ನೋಡ್ಬೋದು. ಕೆಲವ್ರು ಗಿಡಗಳೇ ಬರಲ್ಲ, ಸತ್ತೋಗ್ಬಿಡುತ್ತೆ ಅಂತಾರೆ. ನೀರು ಜಾಸ್ತಿ ಆದರೆ ಗಿಡಗಳು ಸಾಯುತ್ತೆ. ನೋಡಿ, ಇದು ಕಟಿಂಗ್ ಇಟ್ಟಿರೋ ಗಿಡ, ಇದರಲ್ಲೂ ಸಹ ಐರು ಬಂದಿದೆ. ಕೆಲವ್ರು ಐರೇ ಬರಲ್ಲ ಅಂತೀರ. ನೋಡಿ, ನನ್ನ ಪ್ರತಿಯೊಂದು ಸೇವಂತಿಗೆ ಗಿಡದಲ್ಲೂ ಸಹ ಐರ್ಗಳು ಯಾವ ಥರ ಇದೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಲಲ್ಲ, ಆ ಥರ ಐರು ಬಂದಿದೆ. ಆಮೇಲೆ ನಾನು ಹಾಕಿರೋಂಥ ಕಟ್ಟಿಂಗ್ಗಳಲ್ಲೂ ಸಹ ಪಾರ್ಸಲ್ ಕಳ್ಸೋಕ್ಕೆ ಅಂತ ಇಟ್ಟಿರೋ ಗಿಡಗಳಲ್ಲೂ ಸಹ ಎಷ್ಟು ಚೆನ್ನಾಗಿ ಐರು ಬರ್ತಾಯಿದೆ ಅಂದರೆ ನೀವೇ ನೋಡ್ಬೋದು ಯಾವ ರೀತಿ ಇದೆ. ಕಟ್ಟಿಂಗಲ್ಲೂ ಸಹ ಐರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ನೋಡಿ, ಇಲ್ಲಿ ಯಾವ ಥರ ಬರ್ತಾ ಇದೆ ಅಂದರೆ ನೋಡಿ, ಮೊಗ್ಗುಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ಗಿಡದಲ್ಲಿ ಅಷ್ಟು ಚೆನ್ನಾಗಿ ಮೊಗ್ಗಾಗಿದೆ. ಮತ್ತು ನೋಡಿ, ಇದರಲ್ಲಿ ಐರು ಯಾವ ಥರ ಬಂದಿದೆ ಅಂದರೆ ನೋಡಿ, ನಾನೇನು ನಿಮಗೆ ಹೇಳೋ ಅಂಥ ಅವಶ್ಯಕತೆನೇ ಇಲ್ಲ, ಗಿಡದಲ್ಲೇ ಪಕ್ಕದಲ್ಲೇ ಐರು ಬರ್ತಾ ಇದೆ ವಿತ್ ಪ್ರೂಫ್. ಕೆಲವರು ಗಿಡಗಳನ್ನ ಹಾಕ್ಕೊಳಕ್ಕೆ ಬರಲ್ಲ ಮತ್ತು ಬೆಳೆಸ್ಕೊಳಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಗಿಡ ಸತ್ತೋಗ್ಬಿಡುತ್ತೆ ಅಂತೀರ. ಬಟ್ ನೀರು ಜಾಸ್ತಿ ಆದ್ರೇ ಸಾಯೋದು. ಆಮೇಲೆ ಮಣ್ಣು ಗೊಬ್ಬರ ತುಂಬ ಚೆನ್ನಾಗಿರಬೇಕು. ನೋಡಿ, ನಾನು ಹಾಕಿಟ್ಟಿರೋ ಅಂಥ ಪ್ರತಿಯೊಂದು ಗಿಡದಲ್ಲೂ ಯಾವ ಥರ ಮೊಗ್ಗು ಹೂವು ಆಗಿದೆ ಅಂದರೆ ನೀವೇ ನೋಡ್ಬೋದು. ಇದಕ್ಕೇನು ನಾನು ಯಾವುದೇ ಕೆಮಿಕಲ್ ಗೊಬ್ಬರಗಳನ್ನ ಯೂಸ್ ಮಾಡಿಲ್ಲ, ಕೆಮ್ಮಣ್ಣು ಗೊಬ್ಬರದಿಂದಲೇ ಪ್ಯಾಕೆಟ್ ಮಾಡಿರೋದು, ಎಲ್ಲ ಸೇಲಿಂಗಿಗೋಸ್ಕರನೇ ಹಾಕಿರೋಂಥದ್ದು. ನೋಡಿ, ಎಷ್ಟು ಚೆನ್ನಾಗಿ ಇಲ್ಲೇ ಕವರಲ್ಲೇ ಮೊಗ್ಗಾಗಿದೆ. ಗಿಡ ಕೂಡ ಎಷ್ಟು ಹೆಲ್ದಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಈ ರೀತಿ ಗಿಡಗಳನ್ನ ಬೆಳೆಸ್ಕೊಳ್ಳೋದು ಬಿಟ್ಬಿಟ್ಟು ಗಿಡ ಸತ್ತೋಗುತ್ತೆ ಅಂತ ಹೇಳ್ತೀರಾ. ಅದು ಕಟಿಂಗ್ ಕೂಡ ಹಾಕಿ ಬೆಳೆಸ್ಕೊಬೋದು. ನೀವು ಕಟಿಂಗೂ ಬರಲ್ಲ ಅಂತೀರಾ, ಕೊಟ್ಟಿರೋ ಸಸಿನೂ ಬರಲ್ಲ ಅಂತೀರಾ. ಇನ್ನು ಯಾವ ಥರ ನೋಡಿ, ನಾನಿಲ್ಲಿ ನೋಡಿ ಗಿಡನ ಈ ಥರ ಉದ್ದ ಇರೋದನ್ನು ಈ ಥರ ಕಟಿಂಗ್ ಮಾಡಿದ್ರೆ ಗಿಡಗಳು ಕೆಳಗಿಂದ ಕೂಡ ಈ ಥರ ಬುಷಿಯಾಗಿ ಮತ್ತು ಚಿಗುರು ಹೊಡೆದು ಬುಷಿಯಾಗಿ ಗಿಡ ಬರುತ್ತೆ. ಸೊ ಅದಕ್ಕೆ ನಾನು ಈ ರೀತಿ ಕಟಿಂಗ್ಸ್ನ ಮಾಡಿ ಕೂಡ ಇಟ್ಟಿದ್ದೀನಿ. ಕೆಲವ್ರಿಗೆ ಇದನ್ನು ಕೂಡ ಹೇಳ್ತಾರೆ. ಆಮೇಲೆ ಈ ರೀತಿ ಪಿಂಚ್ ಮಾಡೋದ್ರಿಂದನೂ ಸಹ ಗಿಡ ಬುಷಿಯಾಗಿ ಬರುತ್ತೆ. ಈ ರೀತಿ ತುದಿನ ಪಿಂಚ್ ಮಾಡೋದ್ರಿಂದ ಈ ರೀತಿ ಗಿಡ ಬುಷಿಯಾಗಿ ಬರುತ್ತೆ. ಸೊ ನೋಡ್ಕೊಳ್ಳಿ ನೀವು. ಇದನ್ನು ಅಲ್ದಲ್ಲೇ ನಾನು ನೆಲದಲ್ಲಿರೋದನ್ನು ಸಹ ತೋರಿಸ್ತೀನಿ. ನೋಡಿ, ನೆಲದಲ್ಲೂ ಸಹ ಪ್ರತಿಯೊಂದು ಗಿಡನೂ ಎಷ್ಟು ಮಟ್ಟಿಗಿದೆ ಅಂದರೆ ನೋಡಿ, ಅದರಲ್ಲಿ ಎಷ್ಟೊಂದು ಐರು ಬಂದಿದೆ ಅಂದರೆ ನೀವೇ ಕಣ್ಣಾರೆ ನೋಡ್ಬೋದು ಯಾವ ರೀತಿ ಐರುಗಳು ಬರ್ತಾಯಿದೆ. ಕೆಲವರು ಹೇಳ್ತೀರ ಐರೇ ಬರಲ್ಲ ನಮ್ಮ ಸೇವಂತಿಗೆ ಗಿಡದಲ್ಲಿ ಅಂತೀರ. ನೋಡಿ, ಎಷ್ಟೊಂದು ಐರಿದೆ ಅಂದರೆ ನೀವೇ ನೋಡ್ಬೋದು. ನೋಡಿ, ಇದು ಎಲ್ಲ ನಾನು ಕಟ್ಟಿಂಗ್ಸ್ನೇ ಇಟ್ಟಿರೋದು. ಕಟ್ಟಿಂಗ್ಸಲ್ಲೇ ಗಿಡಗಳು ಬರ್ತಿದೆ. ನೋಡಿ, ಇಲ್ಲೂ ಸಹ ಐರು ಫಸ್ಟಲ್ಲಿ ಯಾವ ಥರ ಬರ್ತಾಯಿದೆ ಅಂದರೆ ಪ್ರತಿಯೊಂದು ಕಟ್ಟಿಂಗ್ ಆಗಿರ್ಬೋದು, ಸೇವಂತಿಗೆ ಗಿಡದಲ್ಲಿ ಗಿಡ ಆಗಿರ್ಬೋದು, ಎಲ್ಲದರಲ್ಲೂ ಸಹ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ, ನಾನು ಮೀಶೋದಿಂದ ತರಿಸಿರೋ ಅಂಥದ್ದು. ಬಟ್ ಎಲ್ಲೋ ವೈಟು ತರಿಸಿದೆ, ನನಗೆ ಎಲ್ಲೋ ಬರಲಿಲ್ಲ. ವೈಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹೂವು ಒಂದು ತಿಂಗಳಾದರೂ ಸಹ ಒಂಚೂರು ಒಣಗಲ್ಲ, ತುಂಬ ಚೆನ್ನಾಗಿದೆ. ಇದು ಗಿಡನೂ ಅಷ್ಟೇ ಒಣಗೇ ಇಲ್ಲ. ಸುಮಾರು ಒಂದು 3 ತಿಂಗಳಾಗಿದೆ ಹೂವು ಬಿಡೋಕ್ಕೆ ಶುರುವಾಗಿ, ಆದರೆ ಒಂದು ಹೂವು ಸಹ ಒಣಗಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಇದು ಮೀಶೋದಿಂದ ನಾನು ಅಫೋರ್ಡಬಲ್ ಪ್ರೈಸಲ್ಲೇ ತರಿಸಿದೆ. ಚೆನ್ನಾಗಿದೆ ಹೂವು ಅಂತೂ. 1 ತಿಂಗಳಾದರೂ ಸಹ ಹೂವು ಒಣಗಲ್ಲ, ಅದು ನನಗೆ ಖುಷಿ ವಿಷಯ. ನೋಡಿ, ಪ್ರತಿಯೊಂದು ಗಿಡದಲ್ಲೂ ನನ್ನ ಹತ್ರ ಗಿಡಗಳು ಬರೋದೇ ಇಲ್ಲ ಅಂತೀರ. ನಾನು ಒಂದು ಕಟ್ಟಿಂಗ್ ಗಿಡ ಹಾಕಿರೋದು ಸಹ ಯಾವ ಥರ ಗಿಡ ಸೇವಂತಿಗೆ ಗಿಡ ನೆಲದಲ್ಲಿ ಬುಷಿಯಾಗಿ ಬಂದಿದೆ ಅಂದರೆ ನನಗೆ ನೋಡೋದಕ್ಕೆ ಆಶ್ಚರ್ಯ ಥರ ಅಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ. ನೋಡ್ತಾ ಇರ್ಬೋದು, ನಾನು ಎಷ್ಟು ಕ್ಲಿಯರೆನ್ಸಾಗಿ ನಿಮಗೆ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ನಾವು ಹೇಗೆ ಆರೈಕೆ ಮಾಡ್ತೀವೋ ಅದ್ರ ಮೇಲೆ ಗಿಡಗಳು ಬರುತ್ತೆ ಹೊರತು ಅದು ಬಿಟ್ಬಿಟ್ಟು ನಮಗೆ ಗಿಡ ಬರಲ್ಲ ಅಂತ ಹೇಳ್ತೀರಾ. ನಾನು ಕೈಯಲ್ಲಿ ಕಿತ್ತಾಕಿರೋ ಗಿಡಗಳು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಇರಿ. ಗ್ರೋ ಬ್ಯಾಗ್ನಲ್ಲೂ ಕೂಡ ಎಷ್ಟು ಚೆನ್ನಾಗಿ ಈ ಥರ ಐರ್ಗಳು ಬರ್ತಾ ಇದೆ. ಬರಲ್ಲ ಅನ್ನೋರ್ಗೂ ಕೂಡ
ಎಷ್ಟು ಚೆನ್ನಾಗಿ ಐರ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಂತೂ ಎಷ್ಟೊಂದು ಐರ್ ಬಂದಿದೆ ಅಂದರೆ ಇದರಲ್ಲೇ ಒಂದು 10 ಗಿಡ ಮಾಡ್ಬೋದು, ಅಷ್ಟೊಂದು ಐರ್ ಬಂದಿದೆ ನೋಡಿ. ಇದು ಪರ್ಪಲ್ ಕಲರ್, ಇದಂತೂ ಒಂದು ಇಟ್ಟಿದೆ ಅಂಟ್ಕೊಂಡ್ಬಿಟ್ಟಿದೆ. ಅದೇ ಥರ ಇಲ್ಲೊಂದು ಇಟ್ಟಿದ್ದೀನಿ ನೋಡಿ. ಇದರಲ್ಲೂ ಅಷ್ಟೇ ಯಾವ ಥರ ಇದೆ, ಇದರಲ್ಲೂ ಅಷ್ಟೇ. ಮತ್ತು ನೋಡಿ ಇದು ವೈಟು ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಗ್ರೋ ಬ್ಯಾಗಲ್ಲೇ. ಅದರಲ್ಲಿ ಎಷ್ಟೊಂದು ಸಸಿ ಬಂದಿದೆ. ಮತ್ತು ಇದರಲ್ಲಿ ನೋಡಿ ಎಷ್ಟೊಂದು ಸಸಿ ಇದೆ ಅಂದರೆ ಒಂದು ಗಿಡದಲ್ಲಿ 10 ಗಿಡ ಮಾಡೋ ಅಷ್ಟು ಐರ್ಗಳು ಬರುತ್ತೆ. ಈ ಪಾಟಲ್ಲಂತೂ ಸಸಿ ಬರೋದಕ್ಕೇ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಐರ್ಗಳು ಬರ್ತಾ ಇದೆ. ಇದು ಚೆನ್ನಾಗಿ, ಇದು ಒಂಥರ ಕ್ರೀಮ್ ಕಲರು, ಅದರಲ್ಲೂ ಕೂಡ ಯಾವ ಥರ ಐರ್ ಇದೆ ನೋಡಿ, ಯಾವ ಥರ ಸಸಿ ಬರ್ತಾ ಇದೆ. ಇದೆಲ್ಲ ಕೂಡ ನನಗೆ ಏನು ಕಳಿಸ್ಕೊಟ್ಟಿದ್ದೀನೋ ಅದ್ರ ಗಿಡದ ಇದು ತೋರಿಸ್ತಾ ಇರೋದು ನೋಡಿ. ಇದರಲ್ಲಂತೂ ಐರ್ ಅಂತೂ ಎಷ್ಟಿದೆ ಅಂದರೆ ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಐರ್ ಬರ್ತಾ ಇದೆ. ಇದನ್ನು ಚೇಂಜ್ ಮಾಡಬೇಕು, ನೆಲಕ್ಕೆ ಹಾಕೋಣ ಅಂದ್ಕೊಂಡಿದ್ದೀನಿ, ಚೇಂಜ್ ಮಾಡಬೇಕು. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಹುಷಾರು ಬೇರೆ ಇಲ್ಲ, ಗಂಟ್ಲು ನೋವಿದೆ, ಆದರೂ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಪಿಂಚ್ ಮಾಡೋದ್ರಿಂದ ಗಿಡ ಈ ಥರ ಬುಷಿಯಾಗಿ ಬರುತ್ತೆ. ಈ ಥರ ತುದಿನ ಸ್ವಲ್ಪ ಪಿಂಚ್ ಮಾಡೋದ್ರಿಂದ ಗಿಡ ಈ ರೀತಿ ಬುಷಿಯಾಗಿ ಬರುತ್ತೆ. ನಾವು ಯಾವುದೇ ಗಿಡನಾದರೂ ಅಷ್ಟೇ ಈ ರೀತಿ ಪಿಂಚ್ ಮಾಡಿದ್ರೇ ಗಿಡ ತುಂಬ ಚೆನ್ನಾಗಿ ಬರೋದು. ಇದು ಒಂಥರ ಕ್ರೀಮ್ ಕಲರು, ಫಸ್ಟು ಬಂದು ವೈಟ್ ಆಗುತ್ತೆ, ಆಮೇಲೆ ಪಿಂಕ್ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ಅಂದರೆ ನನ್ನ ಎಲ್ಲ ಸೀಸನಲ್ಲೂ ಇದರಲ್ಲಿ ಹೂವು ಇದ್ದೇ ಇರುತ್ತೆ. ಇರೋ ಗಿಡಗಳಂತೆಲ್ಲ ಪಿಂಚಿಂಗ್ ಮಾಡಿದ್ಮೇಲೆ ಯಾವ ರೀತಿ ಬುಷಿಯಾಗಿದೆ ಅಂದರೆ ಮೊಗ್ಗು ಕೂಡ ನೋಡಿ ಒಂದೊಂದು ರೆಕ್ಕೆಯಲ್ಲಿ ಎಷ್ಟು ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಕಣ್ಣಿಂದ. ಪ್ರತಿಯೊಂದು ಗಿಡದಲ್ಲೂ ಇದೇ ರೀತಿ ಮೊಗ್ಗು ಹೂವಿಂದನೇ ತುಂಬಿಕೊಂಡಿದೆ. ಗಿಡಗಳಲ್ಲಿ ಐರೇ ಬರಲ್ಲ ಅಂತೀರ ನೋಡಿ, ಗಿಡ ಇಲ್ಲಿದ್ರೆ ಐರು ಇಲ್ಲಿದೆ. ಇದು ಮೊಗ್ಗಿಂದ ಕೂಡಿದೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಈ ರೀತಿ ಗಿಡ ಬುಷಿಯಾಗಿ ಮೊಗ್ಗಿಂದ ಕೂಡಿದೆ ನೋಡಿ. ಈ ಗಿಡನೂ ಅಷ್ಟೇ ಪಿಂಚ್ ಮಾಡಿದ್ದೀನಿ, ಇದೆಲ್ಲ ಈಗ ಹಾಕಿರೋ ಅಂಥದ್ದು ನೋಡಿ. ಇದಂತೂ ಯಾವಾಗಲೂ ಮೊಗ್ಗಿದ್ದೇ ಇರುತ್ತೆ, ಹೂ ತುಂಬೇ ಇರುತ್ತೆ. ಈ ಥರದ್ದೊಂದು 4 ಗಿಡ ಇತ್ತು ಅಂದರೆ ಮನೆಗೆ ದೇವ್ರ ಪೂಜೆಗೆ ಆಗೋಷ್ಟು ಹೂ ಸಿಗುತ್ತೆ. ಇದು ವೈಟು ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ, ಅದು ಬಾಳೆ ಗಿಡದ ಅಡೆನೇ ಇದೆ. ಕೆಲವ್ರು ಹೇಳ್ತಾರೆ ಬಿಸಿಲೇ ಬೀಳಬೇಕು ಅಂತ, ಬಿಸಿಲಿಲ್ಲ ಅಂದರೂ ಸಹ ಗಿಡ ಎಷ್ಟು ಚೆನ್ನಾಗಿದೆ, ಮೊಗ್ಗೇಗಿದೆ ನೋಡಿ. ವೈಟ್ ಸೇವಂತಿಗೆ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಮೊಗ್ಗು ಹೂವಿಂದ ತುಂಬಿದೆ. ಇದು ಒಂದು ಗಿಡ ಹಾಕೊಂತು ಅಂದರೆ ಸಾಕು, ಮನೆ ಪೂರ್ತಿ ಆಗುತ್ತೆ. ಇದು ಪರ್ಪಲ್ ಸೇವಂತಿಗೆ ಗಿಡ ಒಂದೇ ಒಂದು ಹಾಕಿದೆ, ಎಷ್ಟೊಂದು ಆಗಿದೆ ಅಂತ. ಅದೇ ರೀತಿ ಅದ್ರದ್ದೊಂದು ಗಿಡ ಇಲ್ಲಿ ಎಷ್ಟು ಚೆನ್ನಾಗಿ ಐರ್ಗಳು ಬಂದಿದೆ ಅಂತ. ಇದು ಒಂದು ಅಂಟು ತೊಗೊಂಡು ಸುಮಾರು ಗಿಡ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಗಾರ್ಡನಲ್ಲಿ. ಅದರಲ್ಲಂತೂ ಮೊಗ್ಗಂತೂ ಯಾವಾಗಲೂ ಇರ್ತೈತೆ. ಇಲ್ಲಿ ಸುಮ್ಮನೆ ತಂದಿಟ್ಟಿದೆ, ಎಷ್ಟು ಚೆನ್ನಾಗಿ ಗಿಡ ಬಂದಿದೆ. ಎಲ್ಲ ಬಿಸಿಲೇಬೇಕು ಅಂತೀರ, ಯಾವ ಬಿಸಿಲು ಇಲ್ದಲೇ ಗಿಡ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ. ಮತ್ತು ಐರ್ಗಳಂತೂ ಸಿಕ್ಕಾಪಟ್ಟೆ. ಇದು ಒಂದು ಗಿಡ ಕೀಳ್ತು ಅಂದರೆ ಎಷ್ಟೊಂದು ಗಿಡ ಮಾಡ್ಬೋದು. ಅದರಿಂದ ಇಲ್ಲಿ ಕೆಳಗೆಲ್ಲ ಬುಷಿಯಾಗಿ ಯಾವ ಥರ ಗಿಡಗಳು ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಕಟ್ಟಿಂಗ್ಸ್ ಹಾಕಿರೋದೆ, ಎಷ್ಟು ಚೆನ್ನಾಗಿ ಚಿಗುರು ಹೊಡಿತಾ ಇದೆ ಅಂದರೆ ಕಟ್ಟಿಂಗ್ಸ್ ಬರಲ್ಲ ಅಂತೀರ. ಇದೆಲ್ಲ ಕಟ್ಟಿಂಗಿಂದನೇ ಹಾಕಿರೋ ಅಂಥದ್ದು. ಇದು ಇವತ್ತಿನ ವಿಡಿಯೋ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.